ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಈಗ ದೊಡ್ಡ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಆದರೆ ವೈಭವ್ ಯಶಸ್ಸಿನ ಹಿಂದೆ ಟ್ಯಾಲೆಂಟ್ ಮಾತ್ರ ಇಲ್ಲ, ಅವನ ಹಿಂದೆ ಇರೋದು ಅಪ್ಪ ಅನ್ನೋ ಶಕ್ತಿ. ಅಪ್ಪನ ಶಿಸ್ತು, ಅಪ್ಪನ ಬದ್ಧತೆ, ಅಪ್ಪನ ಯೋಚನೆ, ಅಪ್ಪನ ನಂಬಿಕೆ, ಅಪ್ಪನ ಕಠಿಣ ಶ್ರಮ, ಅಪ್ಪನ ತ್ಯಾಗ ಇವತ್ತು ವೈಭವ್ನನ್ನ ಜಸ್ಟ್ 15 ವರ್ಷಕ್ಕೆ ಟೀಮ್ ಇಂಡಿಯಾದ T20I ಜರ್ಸಿ ಹಾಕುವಂತೆ ಮಾಡಿದೆ. ಮನೆ ಹಿಂದೆ ಮಾಡಿದ ಪಿಚ್ನಿಂದ ಇವತ್ತು ಭಾರತದ ಪರ ಆಡೋ ಶಕ್ತಿಯನ್ನ ಕೊಟ್ಟಿದ್ದು ವೈಭವ್ ತಂದೆ. ಜಸ್ಟ್ 5 ವರ್ಷಕ್ಕೆ ಮಗನ ಕೈಯಲ್ಲಿ ವೈಭವ್ ಅಪ್ಪ ಬ್ಯಾಟ್ ಕೊಟ್ಟು ಕ್ರಿಕೆಟ್ ಕೋಚಿಂಗ್ ಕೊಟ್ಟಿದ್ದಕ್ಕೆ ವೈಭವ್ ಜಸ್ಟ್ 15 ವರ್ಷಕ್ಕೆ ಟೀಮ್ ಇಂಡಿಯಾ ಪರ ಆಡ್ತಾ ಇದ್ದಾರೆ. ತನ್ನ ಮಗನಿಗಾಗಿ ವೈಭವ್ ತಂದೆ ಹೇಗೆ ಕಷ್ಟಪಟ್ಟರು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಣ ಇಲ್ಲ, ಸೌಲಭ್ಯ ಇಲ್ಲ, ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ಆದರೂ ಕನಸು ದೊಡ್ಡದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ವೈಭವ್ ಸೂರ್ಯವಂಶಿಯ ಕತೆ ದೊಡ್ಡ ಉದಾಹರಣೆ. ಇವತ್ತು ಜನ ನೋಡೋದು T20 ಸ್ಟಾರ್ ಅನ್ನ, ಆದರೆ ಅದರ ಹಿಂದೆ ತಂದೆಯ ತ್ಯಾಗ, ತಾಯಿಯ ನಿದ್ದೆ ಇಲ್ಲದ ರಾತ್ರಿಗಳು ಇವೆ. ವೈಭವ್ಗೆ ಸಿಕ್ಕ ಗೆಲುವು ಈಸಿಯಾಗಿ ಸಿಕ್ಕಿದ್ದು ಅಲ್ವೇ ಅಲ್ಲ. ಇವತ್ತು ದೊಡ್ಡ ಸ್ಟಾರ್ ಆಗೋದಕ್ಕೆ, ನೀವು ಅವನ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಒಬ್ಬರೇ, ಅದು ವೈಭವ್ ತಂದೆ ಸಂಜು ಸೂರ್ಯವಂಶಿ. ವೈಭವ್ಗೆ ಬಿಹಾರದ ಸಮಸ್ತಿಪುರ ಜಿಲ್ಲೆಯ ಮೋತಿಪುರ್ ಗ್ರಾಮದಲ್ಲಿರುವ ಮನೆಯ ಹಿಂಭಾಗದಲ್ಲೇ ನೆಟ್, ಪಿಚ್ ಎಲ್ಲ ಸೌಲಭ್ಯವನ್ನು ತಂದೆ ಮಾಡಿಕೊಟ್ಟಿದ್ರು. ಅಂದರೆ ಮನೆ ಹಿಂದಿನ ಗ್ರೌಂಡ್ನಲ್ಲೇ ಅಭ್ಯಾಸ ಮಾಡಿ ಈ ಹುಡುಗ ಇವತ್ತು ದೇಶದ ಮಟ್ಟಿಗೆ ಹೆಸರು ಮಾಡಿದ್ದಾನೆ. ಇದಕ್ಕಿಂತ ದೊಡ್ಡ ವಿಷಯ ಏನಂದರೆ, ಮಗನ ಕ್ರಿಕೆಟ್ ಕನಸಿಗಾಗಿ ವೈಭವ್ ತಂದೆ ಜಮೀನು ಮಾರುವ ಮಟ್ಟಿಗೆ ತ್ಯಾಗ ಮಾಡಿದ್ರು. ಬೆಳಗ್ಗೆ ಬೇಗ ಎದ್ದು ಮಗನ ಅಭ್ಯಾಸಕ್ಕೆ ತಾಯಿ ಸಹ ಬೆಂಬಲವನ್ನು ನೀಡ್ತಾ ಇದ್ರಂತೆ. ಇಷ್ಟೆಲ್ಲ ಕಷ್ಟ, ತ್ಯಾಗ, ಸಪೋರ್ಟ್ ಸೇರಿ ಇಂದು ವೈಭವ್ ಸೂರ್ಯವಂಶಿ ಎಂಬ ಹೆಸರನ್ನು ಎಲ್ಲರೂ ಮಾತನಾಡುವಂತೆ ಆಗಿದೆ. ವೈಭವ್ ಅವರ ಸಂಪೂರ್ಣ ಜೀವನವನ್ನು ಅವರ ತಂದೆ ಸಂಜು ಸೂರ್ಯವಂಶಿ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾವುದೇ ತೊಂದರೆ ಆಗದಂತೆ ಪ್ಲಾನ್ ಮಾಡ್ತಾ ಇದ್ದಾರೆ. ವೈಭವ್ಗೆ ಈಗ 15 ವರ್ಷ ಆಗಿದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ. ಹೀಗಾಗಿ ವೈಭವ್ ಭವಿಷ್ಯದ ನಿರ್ಧಾರಗಳನ್ನು ತಂದೆಯಾದ ಸಂಜು ಅವರೇ ತೆಗೆದುಕೊಳ್ತಾ ಇದ್ದಾರೆ. ವೈಭವ್ಗೆ IPLನಿಂದ ವಿವಿಧ ಬ್ರ್ಯಾಂಡ್ಗಳಿಂದ ಕೋಟಿ ಕೋಟಿ ಹಣ ಬಂತು. ಆ ಹಣದ ಬಗ್ಗೆ ಎಲ್ಲ ನೀಟಾಗಿ ವೈಭವ್ ತಂದೆ ಅವರೇ ನೋಡಿಕೊಳ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಕ ಮಗುವೊಂದು ತನ್ನ ಕೌಶಲ್ಯದ ಮೂಲಕ ಆದಾಯ ಗಳಿಸಿದ್ರೆ ಅದಕ್ಕಾಗಿ ಕಾನೂನಲ್ಲಿ ಪ್ರತ್ಯೇಕ ಒಂದು ನಿಯಮ ಇದೆ. ವೈಭವ್ ಸೂರ್ಯವಂಶಿ ತನ್ನ ಕೌಶಲ್ಯದ ಮೂಲಕ ಆದಾಯ ಗಳಿಸಿರೋದ್ರಿಂದ ವೈಭವ್ ಈಗ ಆ ಆದಾಯದ ಮೇಲೆ ITR ಸಲ್ಲಿಸಬೇಕಾಗುತ್ತೆ. ಅಂದರೆ ಇಲ್ಲಿ ವೈಭವ್ ಸಲ್ಲಿಸೋಕ್ಕಾಗಲ್ಲ, ಯಾಕಂದರೆ ಅವನಿಗೆ ಅಪ್ರಾಪ್ತ ಆಗಿರೋದ್ರಿಂದ ಅದು ಸಲ್ಲಿಸೋಕ್ಕಾಗಲ್ಲ. ಅವರ ತಂದೆಯ ಹೆಸರಲ್ಲಿ IT ಫೈಲ್ ಮಾಡಬೇಕಾಗುತ್ತೆ. ತಂದೆಯ ಆದಾಯ ಅಂತ ಹೇಳಿ ಅದನ್ನು ಪರಿಗಣಿಸಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಹೀಗಾಗಿ ವೈಭವ್ಗೆ ಬರ್ತಿರುವ ಆದಾಯವನ್ನು ಅವರ ತಂದೆ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಯಾವುದೇ ಮ್ಯಾನೇಜರನ್ನು ಇಟ್ಕೊಳ್ಳದೆ ಮಗನ ಸಂಪೂರ್ಣ ಜವಾಬ್ದಾರಿಯನ್ನು ಸಂಜು ಸೂರ್ಯವಂಶಿ ಅವರೇ ಹೊತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಸ್ಟಾರ್ ಕ್ರಿಕೆಟರ್ಗಳು ಕೂಡ ವೈಭವ್ಗೆ ಹಣದ ರುಚಿಯನ್ನು ತೋರಿಸಬೇಡಿ, ಎಲ್ಲ ಜವಾಬ್ದಾರಿಯನ್ನು ನೀವೇ ನೋಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೂಡ ನೀಡಿದ್ದಾರೆ ವೈಭವ್ ಅವರ ತಂದೆಗೆ. ಹಣದ ವಿಚಾರ ಬೇಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಗ್ರೇಟ್ ಅನಿಸೋದು ತಂದೆ ಕಲಿಸಿಕೊಟ್ಟ ಶಿಸ್ತು. ವೈಭವ್ ಯಾರೇ ಬರಲಿ, ತನಗಿಂತ ದೊಡ್ಡವರಿರಲಿ ಚಿಕ್ಕವರು ಇರಲಿ, ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದನ್ನು ಅವರ ತಂದೆ ಇವರಿಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಶಿಸ್ತನ್ನು ಅವರಿಗೆ ಕಲಿಸ್ಕೊಟ್ಟಿದ್ದಾರೆ. ಅಪ್ಪ ಹಾಕಿಕೊಟ್ಟ ದಾರಿಯಲ್ಲೇ ವೈಭವ್ ಕೂಡ ನಡೆದುಕೊಂಡು ಹೋಗ್ತಾ ಇದ್ದಾರೆ. ತನ್ನ ಕನಸನ್ನು ಮಗನಲ್ಲಿ ನನಸು ಮಾಡಿದ ವೈಭವ್ ತಂದೆ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟಿಗನಾಗಲು ಸಾಧ್ಯವಾಗದ ಹಿನ್ನೆಲೆ ಸಂಜು ಸೂರ್ಯವಂಶಿ ತನ್ನ ಪುತ್ರ ವೈಭವ್ ಯಶಸ್ಸು ತನ್ನನ್ನು ತಾನು ಅರ್ಪಿಸಿದ್ರು. ಅವರ ಯಶಸ್ಸಿಗೆ, ವೈಭವ್ ಅವರ ಯಶಸ್ಸಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡರು. ತಮ್ಮ ಮಗನ ಅಭಿವೃದ್ಧಿ ಮತ್ತು ತರಬೇತಿಯತ್ತ ಗಮನ ಹರಿಸಲು ತಮ್ಮ ಕೆಲಸವನ್ನು ಬಿಟ್ಟರು, ವ್ಯವಹಾರವನ್ನು ಬಿಟ್ಟರು. ವೈಭವ್ ಸೂರ್ಯವಂಶಿಗೆ ಗುಣಮಟ್ಟದ ತರಬೇತಿ ಕೊಡಿಸಲು ಸಂಜು ಸೂರ್ಯವಂಶಿಯವರು ತಮ್ಮ ಕೃಷಿ ಭೂಮಿಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಅಕಾಡೆಮಿ ಶುಲ್ಕ, ಪ್ರಯಾಣದ ವೆಚ್ಚ ಮತ್ತು ಇತರ ಕ್ರಿಕೆಟ್ ತರಬೇತಿಗಳ ವೆಚ್ಚವನ್ನು ಭರಿಸೋಕೆ ಬಳಸಿದರು. ಅವತ್ತು ಮಾರಿದ ಜಮೀನನ್ನು ವೈಭವ್ ಮತ್ತೆ ಕೊಂಡುಕೊಳ್ಳುವಷ್ಟು ಬೆಳೆದಿದ್ದಾನೆ. ಅಪ್ಪನ ಕನಸಿಗೆ ಮಗನ ಸಾಧನೆ ದೊಡ್ಡ ಬಲ ಕೊಟ್ಟಿದೆ. ಇನ್ನು ವೈಭವ್ಗೆ 15 ವರ್ಷ ಆಗಿರೋದ್ರಿಂದ ಅವರ ತಂದೆ ಕೂಡ ವೈಭವ್ ಜೊತೆಯಲ್ಲೇ ಹೋಗ್ತಾರೆ, ಬರ್ತಾರೆ. ಇನ್ನು ಮಗನಿಗೆ ಮೊದಲ ಚಾನ್ಸ್ ಕೊಟ್ಟ ತಂಡ ಅಂದರೆ RR ತಂಡ. ಹೀಗಾಗಿ ಆ RR ತಂಡದ ಮೇಲೆ ಸಂಜೀವ್ ಅವರಿಗೆ ಸಾಕಷ್ಟು ಗೌರವವಿದೆ. ಹೀಗಾಗಿ ಇಂಗ್ಲೆಂಡ್ನಲ್ಲಿ ಸಂಜೀವ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದ ಸಹ ಮಾಲೀಕರಾದ ಲಕ್ಷ್ಮಿ ಮಿತ್ತಲ್ ಮತ್ತು ಮನೋಜ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಬಗ್ಗೆ ವೈಭವ್ ತಂದೆ ಸಂಜೀವ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಅವರನ್ನು ಹಾಡಿ ಹೋಗಲಿದ್ದಾರೆ. ತನ್ನ ಮಗನ ಮುಂದಿನ ಸಕ್ಸಸ್ ಹಾದಿಗೆ ಏನೆಲ್ಲ ಬೇಕು ಅದನ್ನು ವೈಭವ್ ತಂದೆ ಮಾಡ್ತಾ ಇದ್ದಾರೆ. ಸೂರ್ಯವಂಶಿ ಕೂಡ ಅಪ್ಪ ಹಾಕಿದ ಗೆರೆ ದಾಟದೆ ಶಿಸ್ತಿನಿಂದ ಕ್ರಿಕೆಟ್ ಲೋಕದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.